ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ನೂಲ್ವೆ ಗ್ರಾಮದಲ್ಲಿ ಶ್ರೀ ಗ್ರಾಮದೇವತೆಯರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಪ್ರಾಣ ಪ್ರತಿಷ್ಠಾಪನೆಗೆ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಊರಿನ ಎಲ್ಲಾ ಹಿರಿಯರು, ಮುಖಂಡರು ಮತ್ತು ಯುವಕರು, ಮಹಿಳೆಯರು ಸೇರಿಕೊಂಡು ಗ್ರಾಮ ದೇವತೆಯರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಪ್ರಾಣ ಪ್ರತಿಷ್ಠಾಪನೆಗೆ ಮಾಜಿ ಸಚಿವರಾದ ಪಿಸಿ ಸಿದ್ದನಗೌಡ್ರು ಮತ್ತು ಶಾಸಕರಾದ ಎಂಆರ್ ಪಾಟೀಲ್ ಚಾಲನೆ ನೀಡಿದರು. ಗ್ರಾಮ ದೇವತೆಗಳ ಮೂರ್ತಿಗಳಿಗೆ ಪೂಜೆ ಸಲ್ಲಿಸಿ ನಂತರ ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುತ್ತಾ ಡೊಳ್ಳು ಕುಣಿತ ಪೂರ್ಣಕುಂಭ ಹೊತ್ತು ಮಹಿಳೆಯರು ಮೆರವಣಿಗೆಗೆ ಮೆರಗು ತಂದರು. ದೇವಿಯುತ್ಸವ ಗ್ರಾಮದ ಎಲ್ಲ ಜನರು ಸೇರಿ ಭಂಡಾರ ಉತ್ಸವದೊಂದಿಗೆ ಉದೋ ಉದೋ ಎನ್ನುತ್ತಾ ಪರಸ್ಪರ ಭಂಡಾರ ಎರಚುವ ಮೂಲಕ ಗ್ರಾಮಸ್ಥರು ಹೊನ್ನಟವಾಡುತ್ತಾ ಗ್ರಾಮದಲ್ಲಿ ಎಲ್ಲ ಕಡೆ ಸಂಚರಿಸಿ ದೇವಿ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು.
ಇದೇ ಸಂದರ್ಭದಲ್ಲಿ ಮಾತನಾಡಿದ ದೇವನಗೌಡ ಸಿದ್ದನಗೌಡ ಅವರು ಮಾತನಾಡಿ ಗ್ರಾಮಸ್ಥರು ಉತ್ಸಾಹದಿಂದ ಯುವಕರು ಮತ್ತು ಮಹಿಳೆಯರು ಗ್ರಾಮದ ಹಿರಿಯರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗಿಯಾಗಿದ್ದಾರೆ. ಉತ್ಸವ ಅದ್ದೂರಿಯಾಗಿ ನಡೆಯುತ್ತಿದೆ ಎಂದು ವಿವರವಾಗಿ ತಿಳಿಸಿದರು. ಇತಿಹಾಸದಾಗ ನಮ್ಮೂರಾಗ ಪ್ರಥಮ ಗ್ರಾಮದೇವಿ ಮತ್ತು ದುರ್ಗಾ ಪರಮೇಶ್ವರಿ ಜಾತ್ರೆ ಕಾರ್ಯಕ್ರಮ 106 ವರ್ಷಗಳಿಂದ ಆಗಿಲ್ಲ. ಇವತ್ತ ಹೊನ್ನಾಟ ಎಲ್ಲಾ ಧರ್ಮದ ಗುರುಗಳು, ಎಲ್ಲಾ ಧರ್ಮದ ಮುಖಂಡರು ಎಲ್ಲರೂ ಭಾಗವಹಿಸ್ಯಾರ. ಮುಂಜಾನೆ ವಿಮಲ ರೇಣುಕಾ ಮುಕ್ತಿ ಮಂದಿರ ಶಿವಾಚಾರ್ಯರು ಮತ್ತು ಶಾಸಕ MR ಪಾಟೀಲ್ರು, ಮಾಜಿ ಸಚಿವ ಸಿದ್ದನಗೌಡರು ಉದ್ಘಾಟನೆ ಮಾಡ್ಯಾರ. ಅತಿ ವಿಜೃಂಭಣೆಯಿಂದ ಎಲ್ಲಾ ಹೆಣ್ಮಕ್ಳು ಮತ್ತು ನಮ್ಮ ಎಲ್ಲಾ ಯುವಕ ತಂಡರು, ಹಿರಿಯರು, ಎಲ್ಲಾ ಪ್ರಮುಖರು ಈ ಉತ್ಸವದಲ್ಲಿ ಪಾಲ್ಗೊಂಡು ಅತಿ ವಿಜೃಂಭಣೆಯಿಂದ ದೇವಿ ಕಾರ್ಯಕ್ರಮವನ್ನು ಯಶಸ್ವಿ ರೀತಿಯಿಂದ ಮಾಡ್ಲಿಕ್ಕೆ ಹತ್ಯಾರ ಅಂತ ಹೇಳಿ ನಾನು ಈ ಟ್ರಸ್ಟ್ ಅಧ್ಯಕ್ಷ ಸಿದ್ದನಗೌಡರು ಹೇಳ್ತೇನೆ. 2 ದಿವಸ ದಾನಮ್ಮ ದೇವಿ ಪುರಾಣ ಮೊದಲ ಚಾಲು ಮಾಡೇವಿ. ಒಟ್ಟ 11 ದಿವಸ ನಮ್ಮ ನೂಲಿ ಗ್ರಾಮದಾಗ ಈ ಕಾರ್ಯಕ್ರಮ ಸಾಯಂಕಾಲ ಧರ್ಮ ಸಭೆ ಇರ್ತೈತಿ. ಮತ್ತ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗ್ತಾವು. 9 ದಿವಸ ಮುಂಜಾನೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ ಕಮಿಟಿ ವತಿಯಿಂದ ಊರ ಎಲ್ಲಾ ಪ್ರಮುಖರ ವತಿಯಿಂದ ನಾವು ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಸರ್. ನೀರಿನ ವ್ಯವಸ್ಥೆ, ಆರೋಗ್ಯ ಮತ್ತು ಇಲಾಖೆಯವರು ಬಂದಾರ. ಸರ್ವ ಧರ್ಮ ಗುರುಗಳು ಭಾಗವಹಿಸ್ತಾರ. ದಿನ ಒಂದು ಈಗಾಗಲೇ 2 ದಿವಸ 7,000 5,000 ಹಿಂಗ್ ಕೊಡ್ಯಾರ ಸರ್. ಇನ್ ಬರ್ಬರ್ತಾ 10,000 15,000 ಹೆಚ್ಚಿಗೆ ಹಾಕೊಂತ ಹೋಗತ್ ಸರ್. ಅಂದಾಜು ಒಂದು 50-60 ಲಕ್ಷದ ಎಸ್ಟಿಮೇಟ್ ಐತೆ ಸರ್. ನೋಲ್ವಿ ಗ್ರಾಮದ ಇತಿಹಾಸದಲ್ಲೇ ಪ್ರಪ್ರಥಮವಾಗಿ ಜಾತ್ರಾ ಮಹೋತ್ಸವವ 9 ದಿನಗಳ ಕಾಲ ನಿರಂತರವಾಗಿ ನಡೆಯುವ ಉತ್ಸವವಾಗಿದೆ. ಧಾರ್ಮಿಕ ವಿಧಿವಿಧಾನದೊಂದಿಗೆ ಸರ್ವಧರ್ಮಗಳು ಸೇರಿ ಪಂಚಪೀಠಾಧೀಶರದೊಂದಿಗೆ ಪ್ರತಿದಿನ ಪ್ರವಚನ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಪ್ರತಿದಿನವೂ ಭಾಗಿಯಾಗುತ್ತಾರೆ. ಅಲ್ಲದೆ ಪ್ರತಿದಿನವೂ ಕೂಡ ಊಟದ ದಾಸೋಹ ನಡೆಯುತ್ತದೆ. ದಿನವೂ 20,000ದಿಂದ 30,000 ಜನ ದಾಸೋಹ ನಡೆಯುತ್ತದೆ ಎಂದು ಗ್ರಾಮದ ಹಿರಿಯರು ಹೇಳಿದರು. ಶತಮಾನಗಳ ನಂತರ ನುಲ್ಲಿ ಗ್ರಾಮದಲ್ಲಿ ಆದಿಶಕ್ತಿಗೆ ಹಣೆಮಣಿದು ನುಲ್ಲಿ ಗ್ರಾಮ ಇದು ಶತಮಾನಗಳ ನಂತರ ನಮ್ಮ ಗ್ರಾಮದಲ್ಲಿ ಸರ್ವಧರ್ಮಗಳ ಸಮನ್ವಯ ರೀತಿಯೊಳಗ ಈ ಒಂದು ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವವನ್ನ ನಾವೆಲ್ಲರೂ ಸೇರಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಇದು 9 ದಿನಗಳ ಕಾಲ ನಿರಂತರವಾಗಿ ನಡೆಯುವಂತ ಒಂದು ಉತ್ಸವವಾಗಿದೆ. ಧಾರ್ಮಿಕ ವಿಧಿವಿಧಾನಗಳ ಸರ್ವಧರ್ಮದ ಸಂತರು, ಈ ಒಂದು ಜಗದ್ಗುರುಗಳು, ಪಂಚಪೀಠಾಧೀಶರು, ಅನೇಕ ಮಠಾಧೀಶರು ಎಲ್ಲರೂ ಇದರಲ್ಲಿ ಪ್ರತಿದಿನ ಒಂದೊಂದು ದಿನ ಧರ್ಮಸಭೆಯನ್ನ ಆಚರಿಸ್ತಾ ಇದ್ದೇವೆ. ಅದರ ಜೊತೆಗೆ ವಿವಿಧ ಸುತ್ತಲಿನ ಗ್ರಾಮದ ಜನರು ಕೂಡ ಇದರಲ್ಲಿ ಭಾಗಿಗಳಾಗಿದ್ದಾರೆ. ಇದು ಅತ್ಯಂತ ಸಂತೋಷಕರವಾದ ಸಂಗತಿ. ನುಲಿ ಗ್ರಾಮ ವೀರಗಂಗಾಧರ ಜಗದ್ಗುರುಗಳ ಕಾಲದಿಂದಲೂ ಭಕ್ತಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಗ್ರಾಮ. ಆ ಭಕ್ತಿಯ ಸಾರ ಇವತ್ತ ಆ ಗಂಗಾಧರ ಜಗದ್ಗುರು ನಮ್ಮೆಲ್ಲರ ಮನದಲ್ಲಿ ನಿಂತ ಈ ಒಂದು ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಎಲ್ಲವೂ ಸಾಂಗವಾಗಿ ಸುವ್ಯವಸ್ಥಿತವಾಗಿ ನಡೆದುಕೊಂಡು ಬರ್ತಾ ಇದೆ. ದಾನಮ್ಮ ದೇವಿಯ ಪ್ರತಿದಿನ ಸಾಯಂಕಾಲ ಪುರಾಣ ಪ್ರವಚನಗಳನ್ನ ಮಾಡಿಸ್ತಾ ಇದ್ದೇವೆ. ಜೊತೆಗೆ ಎಲ್ಲಾ ಧರ್ಮದವರು ಒಂದೊಂದು ದಿವಸ ತಮ್ಮ ಧರ್ಮದ ಸಾರವನ್ನ ಈ ಒಂದು ವೇದಿಕೆಯಲ್ಲಿ ಹೇಳುವಂತ ಒಂದು ಭಾವೈಕ್ಯತೆಯ ಸಮ್ಮಿಲನವಾಗಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದು ನುಲ್ವಿ ಗ್ರಾಮದ ಎಲ್ಲಾ ಧರ್ಮದ ಎಲ್ಲಾ ಜನತೆಯ ಒಂದು ಸಂತೋಷಕರವಾದಂತ ಒಂದು ಉತ್ಸವ ಅಂತ ಹೇಳಿಕ್ಕೆ ಬಹಳಷ್ಟು ಸಂತೋಷ ಅನಿಸ್ತಾ ಇದೆ. ಈ ಒಂದು ಕಾರ್ಯಕ್ರಮವನ್ನ ನೀವೆಲ್ಲ ಒಂದು ಆಯೋಜನೆ ಮಾಡಿರುವಂತದ್ದನ್ನ ನೀವೆಲ್ಲ ಅದನ್ನ ತೆಗೆದುಕೊಳ್ತಾ ಇರುವುದು ನಿಮಗೂ ಕೂಡ ಈ ಗ್ರಾಮದ ವತಿಯಿಂದ ಈ ಗ್ರಾಮ ದೇವತೆಯ ಟ್ರಸ್ಟ್ ಅಧ್ಯಕ್ಷರಾಗಿರ್ತಕ್ಕಂಥ DS ಸಿದ್ದನಗೌಡರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮ, ಇದಕ್ಕೆ ನಾವೆಲ್ಲರೂ ಕೂಡ ನಿಮಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ನಾವು 57 ವರ್ಷ ಈ ಗ್ರಾಮದಲ್ಲಿ ರಹವಾಸಿಯಾಗಿದ್ದ ಇಂಥ ಒಂದು ಉತ್ಸವವನ್ನ ಹಿಂದೂ ಕಂಡಿಲ್ಲ, ಮುಂದೂ ಆಗ್ತತೆ ಇಲ್ಲೋ ಅನ್ನುವಂತ ಒಂದು ವಿಶ್ವಾಸವೂ ಕೂಡ ಇಲ್ಲ ಅಂತೇಳಿ ಅನಿಸ್ತಾ ಇದೆ. ಅಷ್ಟೊಂದು ಸಂತೋಷಕರವಾಗಿ ಈ ಒಂದು ಕಾರ್ಯಕ್ರಮ ನಡೀತಾ. ನುಲಿ ಗ್ರಾಮದಲ್ಲಿ ತಾಯಿ ಜಗನ್ಮಾತೆ ದ್ಯಾಮವ್ವ ಮತ್ತು ದುರ್ಗಮ್ಮ ದೇವಿಯ ಜಾತ್ರೆ ನಮ್ಮ ಪೂರ್ವಜರು ಕೂಡ ಯಾರು ಇಲ್ಲಿ ಇರ್ತಕ್ಕಂಥ ಹಿರಿಯರು
ಮಾಡದೇ ಇರತಕ್ಕಂಥ ಜಾತ್ರೆಯನ್ನ ಈ ಗ್ರಾಮದಲ್ಲಿ ಎಲ್ಲ ಯುವಕರು ಸೇರಿಕೊಂಡು ಅದರಲ್ಲಿ ವಿಶೇಷವಾಗಿ ಯುವಕರ ಪಡೆಯೇ ಈ ಒಂದು ಜಾತ್ರೆಗೆ ಎದ್ದು ತೋರಿರ್ತಕ್ಕಂಥದ್ದು ಇವತ್ತಿನ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಸಾಕ್ಷಿ. ಈ ಒಂದು ದ್ಯಾಮವ್ವ ತಾಯಿ ಮತ್ತು ದುರ್ಗಮ್ಮ ದೇವಿಯ ಮೆರವಣಿಗೆ ನೋಡಿದ್ರೆ ಗೊತ್ತಾಗ್ತೈತಿ ನೂಲಿ ಜಾತ್ರೆ ಎಷ್ಟು ಅದ್ಭುತವಾಗಿ ನಡೀತಾ ಇದೆ ಅಂತಕ್ಕಂಥದ್ದು. ಇದು ಸುಮಾರು ಇಲ್ಲಿ ಕಮಿಟಿಯವರು ಹಾಕಿಕೊಂಡಿರ್ತಕ್ಕಂಥ 9 ದಿನಗಳ ನಿರಂತರ ಜಾತ್ರೆ ಅದು 11 ದಿನಕ್ಕೆ ಮಾರ್ಪಾಟಾಗ್ಯದ. ದಿನಂಪ್ರತಿ ನಮ್ಮ ಸಹೋದರರು ಹೇಳಿದ ಹಾಗೆ ಯಾವುದು ದಾನಮ್ಮ ದೇವಿಯ ಒಂದು ಪುರಾಣ ಮಹೋತ್ಸವದ ಪ್ರಾರಂಭವಾಗಿ ಸಾಯಂಕಾಲ ಇದು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಈ ದಾಸೋಹ ನಿರಂತರವಾಗಿ ನಡೀತಾ ಇದೆ. ಇವತ್ತಿನ ಒಂದು ದಾಸೋಹ ನೋಡಿದ್ರೆ ಸುಮಾರು 25ರಿಂದ 30 ಸಾವಿರ ಜನಸಂಖ್ಯೆ ಆಗುವಂತ ಒಂದು ಆಹಾರವನ್ನ ನಾವು ಇವತ್ತು ತಯಾರಿಸಿದೀವಿ. ಆದ್ರೆ ಈಗಾಗಲೇ ಅರ್ಧದ ಮೇಲೆ ಅದು ಖರ್ಚಾಗಿದೆ. ಅಂದ್ರೆ ಕನಿಷ್ಠ ದಿನಕ್ಕೆ 30ರಿಂದ 35 ಸಾವಿರ ಜನ ಈ ಒಂದು ಜಾತ್ರೆ ಒಳಗೆ ಸೇರ್ತಾ ಇದ್ದಾರೆ. ಇದು ಬಹಳ ಖುಷಿ ಆಗ್ತಾ ಇದೆ. ಇದೆಲ್ಲ ಕ್ರೆಡಿಟ್ ನಮ್ಮ ಈ ಒಂದು ಯಾವ ಒಂದು ಕಮಿಟಿಗೆ ಸಲ್ಲಬೇಕು. ಎಲ್ಲಾ ವಿವಿಧ ರೀತಿಯ ಕಮಿಟಿಗಳನ್ನ ಮಾಡಿದಾರೆ. ಬಹಳ ಅಚ್ಚುಕಟ್ಟಾಗಿ ಈ ಒಂದು ಜಾತ್ರಾ ಮಹೋತ್ಸವ ನಡೀತಾ ಇದೆ. ಧನ್ಯವಾದಗಳು. ಪ್ರಥಮದಲ್ಲಿ ನಮ್ಮ ಆರಾಧ್ಯ ಗುರುಗಳಾದ ದ್ಯಾಮಮ್ಮ ದುರ್ಗಮ್ಮ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತಿನ ದಿವಸ ನಾವು ಏನಪ್ಪ ಅಂತಂದ್ರೆ 6 ತಿಂಗಳಿಂದ ಎಲ್ಲ ಧರ್ಮದ ಗುರುಗಳು ಆತು ಸಮಾಜದ ಎಲ್ಲ ಧರ್ಮದವರು ಆತು ಎಲ್ಲರೂ ಕೂಡ್ಕೊಂಡು ಒಂದು ಕಮಿಟಿ ಮಾಡಿದ್ವಿ. ದ್ಯಾಮಮ್ಮ ದುರ್ಗಮ್ಮ ಜಾತ್ರೆ ಮಾಡಬೇಕಂತೇಳಿ ನಾವೊಂದು ನಿರ್ಧಾರ ಮಾಡ್ಕೊಂಡ್ವಿ. ಅಲ್ಲಿಂದ ಇಲ್ಲಿವರೆಗೆ ಎಲ್ಲ ಧರ್ಮದ ಗುರುಗಳನ್ನ ಕರ್ಸೋಣ ಅಂತೇಳಿ ಒಂದು ನಿರ್ಧಾರ ಮಾಡ್ಕೊಂಡು ಹಿರಿಯರು ಎಲ್ಲರೂ ಕೂಡ್ಕೊಂಡು ಒಂದು ನಿರ್ಧಾರ ಮಾಡ್ಕೊಂಡು ಜಾತ್ರೆನ ಮಾಡೋದು ಅಂತೇಳಿ ಒಂದು ಕಡ್ಡಾಯವಾಗಿ ಎಲ್ಲ ಧರ್ಮದ ಗುರುಗಳನ್ನ ಕರ್ಸ್ಕೊಂಡು ಒಬ್ಬೊಬ್ರು ಅವರು ಯಾವ ಡೇಟ್ ಕೊಡ್ತಾರ ಆ ಡೇಟ್ಗೆ ಆ ಜಾತ್ರಾ ಉತ್ಸವಕ್ಕೆ ಎಲ್ಲ ಧರ್ಮದ ಗುರುಗಳು ಬರ್ತಾರ. ಆದ್ರೆ ಕಾರಣ ಏನಪ್ಪ ಅಂತಂದ್ರೆ ಜಾತ್ರೆ ಆಗಿದ್ದು ನಮ್ಮ ಹಿರಿಯರ ಕಾಲಿನೂ ಆಗಿದ್ದು ದ್ಯಾಮಮ್ಮನ ಜಾತ್ರೆ ಆಗಿದ್ದು ನಮಗೂ ಗೊತ್ತಿಲ್ಲ, ಹಿರಿಯರು ಮಾಡಿಲ್ಲ. ಎಲ್ಲರೂ ಸಮಿತಿಯರು ಎಲ್ಲರೂ ನಾವು ಎಲ್ಲರೂ ಮುಖಂಡರು ಸಣ್ಣ ಯುವಕರು ಎಲ್ಲರೂ ಕೂಡ್ಕೊಂಡು ಒಂದು ಒಕ್ಕಟ್ಟಾಗಿ ಒಂದು ಜಾತ್ರಾ ಉತ್ಸವವನ್ನು ಚಾಲು ಮಾಡಿದ್ದೇವೆ. ಮಾಡೋದು ಉದ್ದೇಶ ಏನಪ್ಪ ಅಂತಂದ್ರೆ ಏನೋ ಒಂದು ಜನರ ಆರೋಗ್ಯ ದೃಷ್ಟಿಯಿಂದ ಸಣ್ಣ ಮಕ್ಕಳಾಗ್ಲಿ ಜನರ ಆರೋಗ್ಯ ಆಗಲಿ ಒಂದು ದನಕರ ಆಗಲಿ ಎಲ್ಲರಿಗೂ ಒಂದು ನಮಗೆ ಒಳ್ಳೇದು ಆಗಲಿ ಅನ್ನೋದಕ್ಕೆ ಒಂದು ಜಾತ್ರಾ ಮಾಡಬೇಕನ್ನೋದು ನಮ್ಮ ವಯಸ್ಸು ಈಗ 74. ನಮ್ಮ ಹಿರಿಯರು ಅವರು ಮುಪ್ಪಾಗಿ ಅವ್ರಿಗೂ ಗೊತ್ತಿದ್ದಿದ್ದಿಲ್ಲ ಅಂತ ಜಾತ್ರಾ ಮಾಡೋದು. ದ್ಯಾಮಮ್ಮನ ಜಾತ್ರೆ ಅನ್ನೋ ಹಂಗೆ ಬರೇ ಬಣ್ಣಕ್ಕೆ ಕೊಡೋದು ಮತ್ತು ಹೊಳ್ಳಿ ಗದ್ದಿಗೋಡ್ಸೋದು, ಅಲ್ಲೇ ಒಂದು ಇಟ್ಟು ನೇಮ ಒಂದು ಪ್ರಾಣಿ ಬಲಿ ತೊಗೊಂಡು ನೇಮ ಮಾಡಿ ಅಲ್ಲೇ ಮತ್ತು ಹೊಳ್ಳಿ ಗದ್ದಿಗೋಡ್ಸ್ಕೊಂತ ಇಷ್ಟ ಮಾಡ್ಕೊತ ಬಂದಿತ್ತು. ಆದ್ರೆ ಇಷ್ಟು ದೊಡ್ಡ ಪ್ರಮಾಣ ಮಾತ್ರ ಆಗಿದ್ದು ನಮ್ಮ ತಂದೆಯವರಿಗೆ ಗೊತ್ತಿಲ್ಲ. ನಮಗೂ 74 ವಯಸ್ಸು ಮುಗಿಯಾಕ ಬಂದವು, ನಮಗೂ ಗೊತ್ತಿದ್ದಿದ್ದಿಲ್ಲ. ಈಗ ಇದೊಂದು ಮಾಡ್ಬೇಕನ್ನೋ ಅದು ದೇವಿಗೆ ಗೊತ್ತು. ನಾವು ಮಾಡೋ ಕರ್ತವ್ಯ ನಾವು ಮಾಡೇವಿ, ಅದು ದೇವಿ ಹೆಂಗ್ ಮಾಡ್ತಾಳೋ ಮಾಡ್ಲಿ, ಒಳ್ಳೇದು ಮಾಡೋದು ಆಕೆಗೆ ಬಿಟ್ಟಿದ್ದು. ಈ ಮಹೋತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟದಕ್ಕಾಗಿ ಭಕ್ತರು ಕೃತಜ್ಞತೆ ಸಲ್ಲಿಸಿದರು.